ನಮಸ್ತೆ ಎಲ್ರಿಗೂ. ವೆಲ್ಕಮ್ ಟು ಕಾಂಪಿಟೇಟಿವ್ ಕನ್ನಡಿಗ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಮೋಟಿವೇಶನ್ ಬುಕ್ಸ್ ಬಗ್ಗೆ ಹೇಳ್ತಾ ಹೋಗ್ತೀನಿ. ಸೊ ಈ ಬುಕ್ಸ್ ನಾನು ಓದಿರ್ತಕ್ಕಂಥ ಬುಕ್ಸ್. ಸೊ ಈ ಬುಕ್ಸ್ ಇಂದ ಯಾವ್ದಾದ್ರು ಒಂದು ಅಭ್ಯರ್ಥಿಗೆ ಹೆಲ್ಪ್ ಆಗುತ್ತೋ ಅನ್ನೋ ವಿ ಪಾಯಿಂಟ್ಸ್ ಇಂದ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ವಿದ್ಯಾರ್ಥಿಗಳು, ಸೊ ನಾವು ಅಪಾರ್ಟ್ ಫ್ರಮ್ ದಿ ಅಕಾಡೆಮಿಕ್ಸ್ ಬುಕ್ಸ್, ಸೊ ಮೋಟಿವೇಶನ್ಗೋಸ್ಕರ ಯಾವ ಪುಸ್ತಕಗಳನ್ನ ಓದ್ಬೇಕು. ಸೊ ಇವಾಗ ಯಾರಿಗಾದ್ರೂ ಬುಕ್ಸ್ ಓದಿ, ಜಸ್ಟ್ ಮೋಟಿವೇಶನ್ ಬಿಡಿ, ಬುಕ್ಸ್ ಓದಿ ಅಂತ ಹೇಳಿದ್ರೆ ಸೊ ನನಗೆ ಹ್ಯಾಬಿಟ್ ಇಲ್ಲ ಅಂತಾರೆ, ಆಯ್ತಾ. ಸೊ ಅದು ಬೇರೆಯವ್ರಿಗೆ ಅನ್ವಯ ಆಗ್ಬೋದು ಮೇ ಬಿ, ಬಟ್ ಸ್ಟೂಡೆಂಟ್ಸ್ ಅಂತ ಬಂದಾಗ ಅಥವಾ ಆಸ್ಪಿರೆಂಟ್ಸ್ ಅಂತ ಬಂದಾಗ ನಾವು ಯಾವಾಗ್ಲೂ ಪಾಸಿಟಿವ್ ವೇಯಿಂದ ಥಿಂಕ್ ಮಾಡ್ಬೇಕಾಗುತ್ತೆ ಮತ್ತೆ ಪಾಸಿಟಿವ್ ಆಗಿರ್ಬೇಕಾಗುತ್ತೆ ಪರ್ಟಿಕ್ಯುಲರ್ ಆಗಿ. ಸೊ ಅದಕ್ಕೋಸ್ಕರ ಅಟ್ ಲೀಸ್ಟ್ ಒನ್ ಮೋಟಿವೇಶನ್ ಬುಕ್ಸ್ ಆದ್ರೂ ನಮ್ ಜೊತೆ ಇರ್ಬೇಕಾಗತ್ತೆ. ಸೊ ಹ್ಯಾಬಿಟ್ ಇಲ್ಲ ಅಂತಾರಲ್ಲ, ಸೊ ಓದ್ಬೇಕು ಅಂತಿರ್ತಾರೆ ಬಟ್ ಹ್ಯಾಬಿಟ್ ಬೋತಿಲ್ಲ. ಸೊ ಯಾವ ತರ ಹ್ಯಾಬಿಟ್ ನ ನಾವು ರೂಢಿ ಮಾಡ್ಕೋಬೇಕು, ಸೊ ಅದೇ ಅಲ್ಲಿ ಇರೋದೇನೋ. ಸೊ ಬುಕ್ಸ್ ಫಸ್ಟ್ ತಗೋಬೇಕಾಗತ್ತೆ ಪರ್ಚೇಸ್ ಮಾಡ್ಕೊಂಡು. ಸೊ ನಮ್ಮ ಎದುರು ಯಾವಾಗಾದ್ರೂ ಆ ಬುಕ್ಸ್ ನಮ್ಮ ಎದುರು ಒಂದ್ ದಿನ ನೋಡಿ, 2 ದಿವಸ ನೋಡಿ, ಸಾರಿ 3 ದಿವಸ ನೋಡಿ, ಸೊ ಹಿಂಗೆ ಡೈಲಿ ನೋಡ್ತಾ ನೋಡ್ತಾ ಹೋದಂಗೆ ಏನಾಗುತ್ತೆ ಅದು, ಸೊ ಒಂದ್ ದಿವಸ ಓದ್ಬೇಕು ಅನ್ಸುತ್ತೆ. ಸೊ ಒಂದ್ ದಿವಸ ಓದಂಗೆ 2 ಪೇಜ್ ಓದಿರ್ತೀವಿ, ಸೊ ಮತ್ತೆ ನೆಕ್ಸ್ಟ್ ನಾಳೆನೂ ಓದ್ಬೇಕು ಅನ್ಸುತ್ತೆ. ಸೊ ಆಯ್ತಾ. ಸೊ ಆ ತರ ಸೊ ಹ್ಯಾಬಿಟ್ ಹಾಕೋಬೇಕು ಅಂದ್ರೆ ಸ್ವಲ್ಪ ಸ್ವಲ್ಪ ಬಿಗಿನಿಂಗ್ ಇಂದ ಸ್ಟಾರ್ಟ್ ಮಾಡ್ಬೇಕಾಗುತ್ತೆ, ಆಯ್ತಾ. ಸೊ ಇಲ್ಲಿ ನಾನು ಒಂದೊಂದಾಗಿ ಬುಕ್ಗಳನ್ನ ಹೇಳ್ತಾ ಹೋಗ್ತೀನಿ. ಸೊ ಎಲ್ಲಾ ಬುಕ್ಸ್ ತಗೊಳ್ಬೇಕಂತಲ್ಲ, ಸೊ ಇದ್ರಲ್ಲಿ ಯಾವ್ದಾದ್ರು ಒಂದ್ ಬುಕ್ಸ್ ಓದೋದು ಕೂಡ ಅದು ತುಂಬಾ ಹೆಲ್ಪ್ ಆಗುತ್ತೆ ಸ್ಟೂಡೆಂಟ್ಸ್ ಲೈಫ್ ಅಲ್ಲಿ, ಆಯ್ತಾ. ಪರ್ಟಿಕ್ಯುಲರ್ ಯಾರು ಇವಾಗ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗೆ ಅಪಿಯರ್ ಆಗ್ತಿದ್ರು, ಸೊ ಐನೋ ಪ್ರೆಷರ್ ತುಂಬಾ ಇರುತ್ತೆ, ಮತ್ತೆ ಮೋಟಿವೇಶನ್ ಗೆ ಏನೇನೋ ಪ್ರಯತ್ನ ಮಾಡ್ತಿರ್ತಾರೆ. ಸೊ ಬುಕ್ಸ್ ಓದಿದ್ರೆ ತಲೆಗೆ ಹತ್ತೋದಿಲ್ಲ. ಸೊ ಅದಕ್ಕೋಸ್ಕರ ನಾನು ಏನ್ ಮಾಡ್ತಿದ್ದೆ, ಸಾರ್ಟ್ ಔಟ್ ಮಾಡಿ ಸೊ ಈ ಬುಕ್ಗಳನ್ನ ಓದಿ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಲೈಫ್ ಅಲ್ಲಿ. ಓಕೆ, ಸೊ ಲೆಟ್ ಸ್ಟಾರ್ಟ್ ವಿತ್ ದ ವಿಡಿಯೋ. ಸಿ ಯಾವ ಬುಕ್ಸ್ ಗಳಿದೆ ಅಂತ ನಿಮ್ಗೆ ಫಸ್ಟ್ ನೇಮ್ಸ್ ಹೇಳ್ತಾ ಹೋಗ್ತೀನಿ. ಸಿ ಫಸ್ಟ್ ಆಫ್ ಆಲ್ ಭಗವದ್ಗೀತೆ, ಆಯ್ತಾ. ಸೊ ಇದು ಬುಕ್ಸ್ ಅನ್ನೋದಕ್ಕಿಂತ ನಮ್ ಜೀವನ್ ಪರ್ಯಂತ ನಮ್ ಜೊತೆಗಿರೋ ಆ ಕೃಷ್ಣನ್ ತರಾನೇ ಅನ್ಕೋಬಹುದು. ಯಾವಾಗ ಯಾವಾಗ ಅರ್ಜುನ ಸೋತಾಗ ಮತ್ತೆ ಅರ್ಜುನ ಕಷ್ಟದಲ್ಲಿದ್ದಾಗ ಈ ಕೃಷ್ಣನ್ನ ಅಪ್ರೋಚ್ ಮಾಡ್ತಿದ್ನಲ್ಲ, ಸೊ ಅದೇ ತರ ನಾವು ಅರ್ಜುನನ ಸ್ಥಾನದಲ್ಲಿ ನಿಂತ್ಕೊಂಡು ಭಗವದ್ಗೀತೆನ ಅಪ್ರೋಚ್ ಮಾಡ್ಬೇಕಾಗತ್ತೆ, ಆಯ್ತಾ. ಸೊ ಈ ಭಗವದ್ಗೀತೆ ಮುಖಾಂತರ ಶ್ರೀಕೃಷ್ಣ ನಮ್ ಜೊತೆ ಯಾವತ್ತೂ ಇದ್ದೇ ಇರ್ತಾನೆ, ನಾವು ಒಳ್ಳೇದ್ ಮಾಡಿದ್ರೆ, ಆಯ್ತಾ. ಸೊ ಭಗವದ್ಗೀತೆಯಲ್ಲಿ ಏನಂತಂದ್ರೆ, ಸೊ ಇವಾಗ ಭಗವದ್ಗೀತೆ ಅಂದ ತಕ್ಷಣ ಕೆಲವೊಬ್ರು ಬುಕ್ ತುಂಬಾ ದೊಡ್ಡದಾಗಿದೆ ಮತ್ತೆ ಸ್ಟಾರ್ಟಿಂಗ್ ಇಂದ ಓದ್ಬೇಕಾ, ಸೊ ಆ ತರ ಏನಿಲ್ಲ. ಸೊ ಭಗವದ್ಗೀತೆಯಲ್ಲಿ ಬೇರೆ ಬೇರೆ ಅಧ್ಯಾಯಗಳು ಬರುತ್ತೆ. ಸೊ ವಿದ್ಯಾರ್ಥಿ ಜೀವನ ಅಧ್ಯಾಯ ಬರುತ್ತೆ. ಸೊ ಬೇರೆ ಬೇರೆ ಕಷ್ಟ ಸನ್ನಿವೇಶಗಳು ಬರುತ್ತೆ. ಇವಾಗ ಅರ್ಜುನ ಹೋರಾಡ್ಬೇಕು ಅಂತ ನಿಂತಾಗ ಅವನು ವಿರುದ್ಧ ಇರ್ತಕ್ಕಂಥ ವೈರಿಗಳು ಯಾರಂದ್ರೆ ತನ್ನವರೇ ಆಗಿರ್ತಾರೆ. ಸೊ ಅಲ್ಲಿ ಅವನು ತನ್ನ ಕೆಲ್ಸಕ್ಕಿಂತ ಮುಖ್ಯವಾಗಿ ಅವನನ್ನು ಎಮೋಷನಲ್ ಆಗಿ ಆಕ್ಟ್ ಮಾಡ್ತಾನೆ. ಸೊ ಯಾವಾಗ ನಾವು ಯುದ್ಧ ಅಂತ ರೆಡಿಯಾಗಿ ಆಲ್ರೆಡಿ ಫೀಲ್ಡ್ ಇಳಿರ್ತೀವಲ್ಲ, ಸೊ ಎಮೋಷನ್ ಅನ್ನೋದು ಸೆಕೆಂಡರಿ ಆಗುತ್ತೆ. ಸೊ ಕೃಷ್ಣ ಇಲ್ಲಿ ಹೀಗೆ ಹೇಳಿದ್ದು, ಆಯ್ತಾ. ಸೊ ಈ ತರ ಮೋಟಿವೇಶನ್ ಮಾಡಿದಾಗೆ ಮತ್ತೆ ಅರ್ಜುನ ಹೋರಾಡ್ತಾನೆ. ಸೊ ಅದಕ್ಕೋಸ್ಕರ ನಾವು ಭಗವದ್ಗೀತೆನಲ್ಲಿ ಸೊ ಏನೇನ್ ಓದ್ಬೇಕು ಮತ್ತೆ ಭಗವದ್ಗೀತೆನ ಯಾಕೆ ನಾವೊಂದು ಮೋಟಿವೇಶನ್ ಬುಕ್ ಆಗಿ ಇಟ್ಕೋಬೇಕು ಅಂತ ಸೊ ನೆಕ್ಸ್ಟ್ ಹೇಳ್ತೀನಿ. ಫಸ್ಟ್ ಒಂದು ಭಗವದ್ಗೀತೆ, ಆಯ್ತಾ. ನೆಕ್ಸ್ಟ್ ದಿ ಪವರ್ ಆಫ್ ಸಬ್ ಕಾನ್ಶಿಯಸ್ ಮೈಂಡ್. ಸೊ ಕೆಲವೊಂದ್ಸರಿ ನಮ್ಗೆ ಗೊತ್ತಿರೋದಿಲ್ಲ. ಸೊ ನಾವ್ ಏನ್ ಥಿಂಕ್ ಮಾಡ್ತಿರ್ತೀವಿ ಮತ್ತೆ ಯಾವ ಟೈಮಲ್ಲಿ ಯಾವ ತರ ಥಿಂಕ್ ಮಾಡ್ಬೇಕು ಅನ್ನೋ ಕನ್ಫ್ಯೂಷನ್ ಅಲ್ಲೇ ಇರ್ತೀವಿ ನಾವು, ಆಯ್ತಾ. ಸೊ ಭಗವದ್ಗೀತೆಯಲ್ಲೂ ಕೂಡ ಒಂದ್ ಲೈನ್ ಹೇಳಿದೆ, ಸೊ ನಮ್ಗೆ ಏನ್ ಗೊತ್ತಿಲ್ಲ ಅನ್ನೋದೇ ನಮ್ಗೆ ಗೊತ್ತಿರೋದಿಲ್ಲ ಕೆಲವೊಂದ್ಸರಿ, ಆಯ್ತಾ. ಸೊ ನಾವ್ ಏನ್ ಮಾಡ್ತಿದೀವಿ ಅನ್ನೋದೇ ನಮ್ಗೆ ಅರಿವಿರೋದಿಲ್ಲ. ಸೊ ಅರಿವಿನ ಬಗ್ಗೆ ಮತ್ತೆ ನಮ್ಮ ಮೈಂಡ್ ಯಾವ ತರ ಥಿಂಕ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ಪವರ್ ಆಫ್ ಸಬ್ ಕಾನ್ಶಿಯಸ್ ಮೈಂಡ್ ಇದೆ, ಸೆಕೆಂಡ್ ಬುಕ್ ಅದು ಆಗುತ್ತೆ. ನೆಕ್ಸ್ಟ್ ಅಟಾಮಿಕ್ ಹ್ಯಾಬಿಟ್. ಸೊ ಈ ಅಟಾಮಿಕ್ ಹ್ಯಾಬಿಟ್, ಸೊ ಅಟಾಮಿಕ್ ಹ್ಯಾಬಿಟ್ ಅಂತಂದ್ರೆ ಇವಾಗ ನೀವು ಎಷ್ಟೇ ಬುಕ್ಸ್ ಓದಿ ಅಥವಾ ಏನೇ ಮಾಡಿ ಎಷ್ಟೇ ಮೋಟಿವೇಶನ್ಸ್ ತಗೊಳ್ಳಿ, ಅದನ್ನ ಇಂಪ್ಲಿಮೆಂಟ್ ಮಾಡೋಕ್ಕಾಗಲ್ಲ. ಸೊ ಅದ್ರ ಬಗ್ಗೆ ಅಟಾಮಿಕ್ ಹ್ಯಾಬಿಟ್ಸ್ ನೆಕ್ಸ್ಟ್ ಹೇಳ್ತೀನಿ. ಇಕಿಗೈ. ಸೊ ಇದು ಜಾಪನೀಸ್ ಬುಕ್ಸ್ ಆಗಿರುತ್ತೆ, ಜಾಪನೀಸ್ ಹೆಲ್ತಿ ಲೈಫ್ ಸ್ಟೈಲ್ ಬಗ್ಗೆ ಆಗಿರುತ್ತೆ. ನೆಕ್ಸ್ಟ್ ಇಲ್ಲೊಂದು ಕನ್ನಡ ಬುಕ್ ಇದೆ, ಇದು ಕನ್ನಡ ಪುಸ್ತಕ, ಅಪ್ಪ ಅಂದ್ರೆ ಆಕಾಶ. ನೆಕ್ಸ್ಟ್ ಥಿಂಕ್ ಲೈಕ್ ಎ ಮಾಮ್. ಸೊ ಒಂದೊಂದು ಬುಕ್ಸ್ ಗಳನ್ನ ಹೇಳ್ತಾ ಹೋಗ್ತೇನೆ ನೆಕ್ಸ್ಟ್. ಓಕೆ, ಸೊ ಫಸ್ಟ್ ಆಫ್ ಆಲ್ ನಾನು ಆಗ್ಲೇ ಹೇಳಿದಾಗೆ ಭಗವದ್ಗೀತೆ. ಸೊ ನಮ್ಮ ಇದು ಆಕ್ಚುಲಿ ಮೋಟಿವೇಶನ್ ಬುಕ್ಸ್ ಅನ್ನೋದಕ್ಕಿಂತ ನಾನು ಅರ್ಜುನನ್ ಪಾತ್ರದಲ್ಲಿ ನಾವ್ ಇದ್ಕೊಂಡು ಕೃಷ್ಣನ್ ಪಾತ್ರದಲ್ಲಿ ಭಗವದ್ಗೀತೆನ ನಾವು ಮೋಟಿವೇಶನ್ ಆಗಿ ಇಟ್ಕೊಂಡಾಗ ಸೊ ಇದು ಇಂಪ್ಯಾಕ್ಟ್ ಆಗತ್ತೆ, ಆಯ್ತಾ. ಸೊ ಅದಕ್ಕೋಸ್ಕರ ಭಗವದ್ಗೀತೆನ ಫಸ್ಟ್ ನಾನು ರೆಕಮೆಂಡ್ ಮಾಡ್ತೀನಿ. ಸೊ ಭಗವದ್ಗೀತೆ ಜೊತೆಗೆ ದಯವಿಟ್ಟು ಭಗವದ್ಗೀತೆನ ಫಸ್ಟ್ ಆಗಿ ಇಟ್ಕೊಳ್ಳಿ. ಯಾಕಂದ್ರೆ ನಮ್ದು ಏನ್ಶಿಯಂಟ್ ಅಥವಾ ನಮ್ಮ ಪೌರಾಣಿಕ ಅಥವಾ ನಮ್ಮ ಹಿಸ್ಟರಿನಲ್ಲಿ, ಹಿಂದೂ ಹಿಸ್ಟರಿನಲ್ಲಿ ಸೊ ಭಗವದ್ಗೀತೆ ಅನ್ನೋದು ಒಂದು ಪುಸ್ತಕವಾಗಿರದೆ ಅದು ಒಂದು ಜೀವನದಲ್ಲಿ ಬರ್ತಕ್ಕಂಥ ಸನ್ನಿವೇಶಗಳಲ್ಲಿ ಯಾವ ತರ ಹೋರಾಡ್ಬೇಕು ಮತ್ತೆ ನಾವು ಯಾವ ತರ ಇರ್ಬೇಕು ಅನ್ನೋದ್ರ ಬಗ್ಗೆ
ಆ, ಈ ಭಗವದ್ಗೀತೆನಲ್ಲಿ ಹೇಳಿದೆ. ಸೊ ಪರ್ಟಿಕ್ಯುಲರ್ ಆಗಿ ಭಗವದ್ಗೀತೆಗಳು ಸೊ ಇದೇ ಆ, ಅಂತ ಇಲ್ಲ. ಸೊ ಈಗ ಅವ್ರವ್ರದ್ದು ಏನಂದ್ರೆ ಅರ್ಥೈಸಿರ್ತಾರೆ. ಸೊ ಅದರಲ್ಲಿ ಬೆಸ್ಟ್ ಅಂದ್ರೆ ಇಸ್ಕಾನ್ ಅವರು. ಸೊ ಇಸ್ಕಾನ್ ಇದೆಯಲ್ಲ, ಇಸ್ಕಾನ್ ಅವರು ಪಬ್ಲಿಷ್ ಮಾಡಿರ್ತಕ್ಕಂಥದ್ದು ಯಥಾರೂಪ ಅಂತ ಇದೆ. ಸೊ ಇವ್ರು ಭಕ್ತಿ ವೇದಾಂತ ಪ್ರಭುಗಳು ಬರೆದಿರ್ತಕ್ಕಂಥ ಬುಕ್ ಇದು. ಸೊ ಈ ಬುಕ್ ಬೆಸ್ಟ್ ಇದೆ. ಸೊ ನನ್ನ ಹತ್ರ ಅಂತೂ ಈ ಬುಕ್ ಇದೆ. ಸೊ ಕಂಪಲ್ಸರಿ ಪರ್ಟಿಕ್ಯುಲರ್ ಆಗಿ ಪ್ರತಿಯೊಬ್ಬ ವಿದ್ಯಾರ್ಥಿ ಡೆಸ್ಕ್ ಮೇಲೆ ಈ ಬುಕ್ ಇರ್ಬೇಕಾಗತ್ತೆ. ಸೊ ನಿಮ್ಗೆ ಓದಕ್ಕಾಗದಿದ್ರೆ ಜಸ್ಟ್ ಒಂದ್ ತಗೊಳ್ಳಿ ಬುಕ್ಸ್ ತಗೊಂಡು ಟೇಬಲ್ ಮೇಲೆ ಇಟ್ಕೊಳ್ಳಿ. ಸೊ ವಿದ್ಯಾರ್ಥಿ ಜೀವನದಲ್ಲಿ ಅಥವಾ ಆಸ್ಪಿರೆಂಟ್ಸ್ ಆಗ್ಲಿ ನಮ್ ಕಷ್ಟ ಅಂತ ಬಂದೇ ಬರುತ್ತೆ. ಸೊ ಆ ಟೈಮ್ದಲ್ಲಿ ನೀವು ಓದಕ್ ಸ್ಟಾರ್ಟ್ ಮಾಡಿ ಈ ಪುಸ್ತಕನ, ಆಯ್ತಾ? ಸೊ ಅಧ್ಯಾಯಗಳಿರುತ್ತೆ, ಅಧ್ಯಾಯಗಳಲ್ಲಿ ನೀವು ಯಾವ ತರ ನೀವು ಪ್ರಾಬ್ಲಮ್ ಅಲ್ಲಿ ಇದೀರಾ ಅಂತ ಅಂದಾಗ ಸೊ ಅಧ್ಯಾಯದ ಹೆಸರು ಇರುತ್ತಲ್ಲ, ಸೊ ಕಾನ್ಸಂಟ್ರೇಷನ್ ಬರ್ದೇ ಇದ್ರೆ ಅದಕ್ಕೂ ಅಧ್ಯಾಯ ಇದೆ. ಮತ್ತೆ ಇವಾಗ ಏನಾದ್ರು ಸಿಲ್ಲಿ ರೀಸನ್ ಹೇಳ್ತಾ ಇರ್ತೀವಿ, ನನ್ ಕೈಲಿ ಆಗ್ತಿರಲಿಲ್ಲ, ಗಿವ್ ಅಪ್ ರೀತಿಯಲ್ಲಿ ನಮ್ ಮೈಂಡಿಗೆ ನಾವು ಹೇಳ್ತಿರ್ತವಲ್ಲ ಅದು. ಸೊ ಆ ಅಧ್ಯಾಯದಲ್ಲಿ ಒಂದೊಂದು ಅಧ್ಯಾಯದಲ್ಲಿ ಪರ್ಟಿಕ್ಯುಲರ್ ಆಗಿ ಇದೆ. ಸೊ ಭಗವದ್ಗೀತೆ ಕಂಪಲ್ಸರಿ, ದಯವಿಟ್ಟು ಭಗವದ್ಗೀತೆನ ಜೊತೆಲಿ ಇಟ್ಕೊಳ್ಳಿ, ಆಯ್ತಾ? ಸೊ ಇದನ್ನ ದೇವರ ರೀತಿಯಲ್ಲಿ ಪೂಜಿಸಿ, ಆಯ್ತಾ? ನೀವು ದೇವ್ರ ಫೋಟೋ ಪೂಜಿಸೋದಕ್ಕಿಂತ ಭಗವದ್ಗೀತೆಯನ್ನು ಪೂಜಿಸಿ, ಆಯ್ತಾ? ಸೊ ಅದಕ್ಕೋಸ್ಕರ ಆ ಶ್ರೀಕೃಷ್ಣನನ್ನ ಪಾಲಿಸಿ, ಭಗವದ್ಗೀತೆಯನ್ನ ಪಾಲಿಸಿ, ಖಂಡಿತವಾಗಿಯೂ ನಮ್ಗೊಂದು ಮೋಟಿವೇಶನ್ ಬರುತ್ತೆ. ಸೊ ಮತ್ತೆ ಪರ್ಟಿಕ್ಯುಲರ್ ಆಗಿ ಮೋಟಿವೇಶನ್ ಅಂತ ಅಲ್ಲಿ ಇಲ್ಲಿ ಅಲ್ದಾಡೋ ಅವಶ್ಯಕತೆನೇ ಇರೋದಿಲ್ಲ. ಸೊ ಡೈಲಿ ಓದ್ತಾ ಹೋಗಿ, ಡೈಲಿ ಓದ್ತಾ ಹೋದ್ರೆ ನಿಮ್ಗೊಂದು 21 ಡೇಸ್ ಅಂತ ಪರ್ಟಿಕ್ಯುಲರ್ ಆಗಿ ಇರುತ್ತೆ. ಸೊ ಇದನ್ನ ಹ್ಯಾಬಿಟ್ ಮಾಡ್ಕೊಳ್ಳಿ, ಓದಿ, ಅರ್ಥ ಆಗತ್ತೆ. ಸೊ ಅಳವಡಿಸ್ಕೊಳ್ಳಿ ಜೀವನದಲ್ಲಿ, ಹೆಲ್ಪ್ ಆಗುತ್ತೆ, ಆಯ್ತಾ? ಸೊ ಇದು ಭಗವದ್ಗೀತೆ ಹೆಚ್ಚು ಹೇಳಕ್ಕೇನಾಗಲ್ಲ, ಯಾಕಂದ್ರೆ ಅದನ್ನ ನೀವು ಓದ್ಲೇಬೇಕು, ಆಯ್ತಾ? ಸೊ ಅದಕ್ಕಿಂತ ಅಷ್ಟೇನ, ಭಗವದ್ಗೀತೆನೇ ಮೋಟಿವೇಶನ್ ತರ. ಸೊ ನೆಕ್ಸ್ಟ್ ಜೋಸೆಫ್ ಮರ್ಫಿ ಅವ್ರು ಬರ್ದಿರ್ತಕ್ಕಂಥ ಪವರ್ ಆಫ್ ಸಬ್ ಕಾನ್ಶಿಯಸ್ ಮೈಂಡ್. ನಾನು ಶಾರ್ಟ್ ಅಲ್ಲೂ ಹಾಕಿದ್ದೆ ಇದನ್ನ. ಸೊ ಇದು ಒನ್ ಆಫ್ ಮೈ ಫೇವ್ರೇಟ್ ಬುಕ್ಸ್ ಅಂತ ಹೇಳ್ತೀನಿ. ಸೊ ಯಾಕಂದ್ರೆ ಇಲ್ಲಿ ಪ್ರಾಕ್ಟಿಕಲ್ ಅಪ್ರೋಚ್ ಮತ್ತೆ ಸೈಂಟಿಫಿಕ್ ಆಗಿ ಜೋಸೆಫ್ ಮರ್ಫಿ ಅವರು ಸೊ ಮೈಂಡ್ ಯಾವ ತರ ವರ್ಕ್ ಆಗತ್ತೆ, ಮೈಂಡ್ ಬಾಡಿ ಕೋಆರ್ಡಿನೇಷನ್, ಮತ್ತೆ ನಾವು ಯಾವ ತರ ಡಿಸಿಷನ್ಸ್ ತಗೊಳ್ತೀವಿ ಅದಕ್ಕೆ ಮೈಂಡ್ ಯಾವ ತರ ರೀಸನ್ ಆಗಿರುತ್ತೆ, ಮತ್ತೆ ನಾವು ಮೈಂಡ್ ನ ಯಾವ ತರ ಕಂಟ್ರೋಲ್ ಮಾಡಬೇಕು. ಸೊ ಸಿಸ್ಟಮ್ಯಾಟಿಕ್ ವೇ ಮುಖಾಂತರ. ಸೊ ಇವಾಗ ಯಾವ್ದೋ ಒಂದು ಸುಮಾರು ಮೋಟಿವೇಶನ್ಸ್ ಬುಕ್ಸ್ ಗಳಿರುತ್ತೆ. ಸೊ ಅವನ್ನ ನಾವ್ ಯಾವ ತರ ಅನ್ಕೋತೀವಲ್ಲ ಆ ತರನು ಅರ್ಥ ಆಗುತ್ತೆ, ಮತ್ತೆ ಕೆಲವೊಂದ್ಸರಿ ಅರ್ಥನೂ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಆ, ಏನಂತಾರೆ, ನಮ್ ಮೆಂಟಾಲಿಟಿಗೆ ತಕ್ಕಂತೆ ಓದೋದ್ರ ಬದಲು ಸೊ ಫ್ಯಾಕ್ಟ್ ಏನಿದೆಯಲ್ಲ, ಫ್ಯಾಕ್ಟ್ ಮತ್ತೆ ಸೈಂಟಿಫಿಕ್ ಫ್ಯಾಕ್ಟ್ ಆ ತರದ್ ಓದಿದ್ರೆ ನಮ್ಗೆ ರಿಯಾಲಿಟಿ ಅರ್ಥ ಆಗುತ್ತೆ. ಸೊ ಆ ತರದ್ರಲ್ಲಿ ಜೋಸೆಫ್ ಮರ್ಫಿ ಅವರ ಸಬ್ ಕಾನ್ಶಿಯಸ್ ಮೈಂಡ್ ಯಾವ ತರ ವರ್ಕ್ ಆಗುತ್ತೆ. ಸೊ ಸಬ್ ಕಾನ್ಶಿಯಸ್ ಮೈಂಡ್ ಅಂತಂದ್ರೆ ಏನು? ಸೊ ಕೆಲವೊಂದ್ಸರಿ ನಾವು ಇವಾಗ ಏನೋ ಖರೀದಿ ಮಾಡಕ್ ಹೋಗಿರ್ತೀವಿ ಮಾರ್ಕೆಟ್ ಅಲ್ಲಿ. ಸೊ ಫಾರ್ ಎಕ್ಸಾಂಪಲ್ ನಾವು ಬಟ್ಟೆ ತಗೊಳಕ್ ಹೋಗಿರ್ತೀವಿ. ಸೊ ನಮ್ಗೆ ಫಸ್ಟ್ ಶಾಪ್ ಅಲ್ಲಿ ಒಂದ್ ಬಟ್ಟೆ ನೋಡಿರ್ತೀವಿ. ಸೊ ಅದು ಫಸ್ಟ್ ಫಸ್ಟ್ ಬಟ್ಟೆನೆ ಇಷ್ಟ ಆಗಿರುತ್ತೆ ನಮ್ಗೆ ಆಕ್ಚುಲಿ. ಆದ್ರೂ ನಾವು ಬೇರೆ ಹುಡುಕ್ತಾ ಇರ್ತೀವಿ. ಸೊ ಅದನ್ನ ಮೈಂಡ್ ಅಲ್ಲಿ ಆಲ್ರೆಡಿ ಸೆಟ್ ಮಾಡಿರ್ತೀವಿ, ಇದು ಇಷ್ಟ ಆಗಿದೆ ಫಸ್ಟ್ ಅದು ಇಷ್ಟ ಆಗಿರುತ್ತೆ ಮೈಂಡ್ ಅಲ್ಲಿ. ಸೊ ಅದು ಯಾವ್ದು ಮೈಂಡ್? ಸಬ್ ಕಾನ್ಶಿಯಸ್ ಮೈಂಡ್. ಸೊ ನೀವು 8 ಸರಿ 10 ಸರಿ ಇನ್ನೊಂದು 10-20 ಶಾಪ್ ಹುಡ್ಕೊಂಡ್ ಬಂದ್ರು ವಾಪಸ್ ಬಂದು ತಗೊಳ್ಳೋದು ಆ ಫಸ್ಟ್ ಸೆಲೆಕ್ಟ್ ಮಾಡಿರ್ತಾರಲ್ಲ, ಸೊ ಅದೇ ಬಟ್ಟೆನ. ಸೊ ಇದೇ ಸಬ್ ಕಾನ್ಶಿಯಸ್ ಮೈಂಡ್ ಈ ತರ ವರ್ಕ್ ಆಗುತ್ತೆ. ಸೊ ನೀವ್ ಏನೋ ಒಂದ್ ಮಾಡ್ಬೇಕು ಅಂತ ಮೈಂಡ್ ಅಲ್ಲಿ ಇಟ್ಕೊಂಡಿರ್ತೀರಾ ಅಲ್ವಾ? ಸೊ ಅದನ್ನ ನೀವು ಒಂದ್ಸರಿ ಮೈಂಡ್ ಅಲ್ಲಿ ಇಟ್ಕೊಂಡ್ರೆ ಮುಗೀತು. ಅದು ಸಬ್ ಕಾನ್ಶಿಯಸ್ ಮೈಂಡ್ ಏನು ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಡುತ್ತೆ, ನಮ್ಗೆ ಗೊತ್ತಿರೋದಿಲ್ಲ. ಸೊ ನಾವು ಆ ಆಕ್ಷನ್, ಸೊ ಆ ಪರ್ಟಿಕ್ಯುಲರ್ ಥಿಂಗ್ ನ ನಾವು ಆಲ್ರೆಡಿ ಮಾಡಿ ಮುಗಿಸ್ಬಿಟ್ಟಿರ್ತೀವಿ, ಗೊತ್ತೇ ಆಗೋದಿಲ್ಲ. ಸೊ ಅದು ಮೈಂಡ್ ನ ಏನಂದ್ರೆ ಪವರ್, ಸಬ್ ಕಾನ್ಶಿಯಸ್ ಮೈಂಡ್ ನ ಪವರ್. ಸೊ ಇದು ಇನ್ವಿಸಿಬಲ್ ಆತ್ಮ ಅಂತ ಅನ್ಬೋದು. ಯಾಕಂದ್ರೆ ಸೊ ನಾವ್ ಏನೋ ಒಂದು ಅನ್ಕೊಂಡಿರ್ತೀವಲ್ಲ, ಸೊ ಅನ್ಕೊಳ್ಳೋದು ಇಸ್ ನಥಿಂಗ್ ಬಟ್ ಸೊ ಅದು ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಫಿಟ್ ಮಾಡೋ ತರ ಇದೆ. ಸೊ ಅದಕ್ಕೋಸ್ಕರ ನಾವು ಸ್ಟೂಡೆಂಟ್ಸ್ ಲೈಫ್ ಅಲ್ಲಿ ಯಾವ ತರ ಹೆಲ್ಪ್ ಆಗುತ್ತೆ ಈ ಬುಕ್ ಅಂತಂದ್ರೆ, ಸೊ ಇವಾಗ ಓದ್ಬೇಕು ಅಂತ ಇರ್ತೀವಿ. ಸೊ ಕೆಲವೊಂದ್ ದಿವಸ ಗ್ಯಾಪ್ ಆಗಿರುತ್ತೆ ಸ್ಟಡಿಯಲ್ಲಿ. ಸೊ ನಾಳೆ ಓದೋಣ ಅಂತ ನೆಪ ಕೊಡ್ತಿರ್ತೀವಲ್ಲ. ಸೊ ಮೈಂಡ್ ಯಾಕೆ ಆತರ ನಾಳೆ ಓದೋಣ ಅಂತಿರುತ್ತೆ ಅಂತಂದ್ರೆ ನಿಮ್ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಕ್ಲಾರಿಟಿ ಇರೋದಿಲ್ಲ. ಸೊ ಆ ಕ್ಲಾರಿಟಿ ಯಾವ ತರ ಬರ್ಬೇಕು, ಮತ್ತೆ ನಾವ್ ಯಾವ ತರ ಥಿಂಕ್ ಮಾಡ್ಬೇಕು, ನಮ್ ಥಾಟ್ಸ್ ಹೇಗಿರ್ಬೇಕು, ಸೊ ಏನ್ ಥಿಂಕ್ ಮಾಡಿದ್ರೆ ಯಾವ ತರ ಆಕ್ಟ್ ಮಾಡುತ್ತೆ ಮೈಂಡ್. ಸೊ ಇದು ಕಂಪ್ಲೀಟ್ಸ್ಲಿ ಯಾರು ಔಟ್ ಆಫ್ ಮೈಂಡ್ ಹೋಗಿರ್ತಾರಲ್ಲ, ಸೊ ಅಂತವ್ರಿಗೆ. ಪ್ಲಸ್ ಓವರ್ ಥಿಂಕ್ ಮಾಡ್ತಿರ್ತಾರಲ್ಲ, ಸೊ ಯಾಕೆ ಓವರ್ ಥಿಂಕ್ ಮಾಡ್ತಿರ್ತೀವಿ ಅನ್ನೋ ರೀಸನ್ ಕೂಡ ಈ ಬುಕ್ ಅಲ್ಲಿ ಇದೆ. ಸೊ ಪ್ಲೀಸ್ ಹೈಲಿ ರೆಕಮೆಂಡೆಡ್ ದಿಸ್ ಬುಕ್ಸ್ ಫಾರ್ ಎವ್ರಿ ಆಸ್ಪಿರೆಂಟ್ಸ್. ಸೊ ಈ ಬುಕ್ಸ್ ನ ಓದಿ. ಸೊ ಪರ್ಟಿಕ್ಯುಲರ್ ಅಲ್ಲಿ ನಾನ್ ಹೇಳೋದಂದ್ರೆ PDF ಮತ್ತೆ ಸಾಫ್ಟ್ ಕಾಪಿ ಓದೋದು, ಪುಸ್ತಕಗಳನ್ನ ಹಾರ್ಡ್ ಕಾಪಿ ತಗೊಂಡು ಓದಿ. ಸೊ ತುಂಬಾ ಎಫೆಕ್ಟಿವ್ ಆಗಿರುತ್ತೆ.
ಸೊ ಆಫ್ಟರ್ ಭಗವದ್ಗೀತಾ ಸಬ್ಕಾನ್ಶಿಯಸ್ ಮೈಂಡ್, ನೆಕ್ಸ್ಟ್ ಅಟೋಮಿಕ್ ಹ್ಯಾಬಿಟ್ಸ್. ಮೇ ಬಿ ಇದು ಗೊತ್ತಿರ್ಬೋದು ಸುಮಾರು ಜನಕ್ಕೆ. ಅಟೋಮಿಕ್ ಹ್ಯಾಬಿಟ್ಸ್ ಅನ್ನೋದಕ್ಕಿಂತ ಪವರ್ ಆಫ್ ಸ್ಮಾಲ್ ಥಿಂಗ್ಸ್. ಸೊ ಏನೋ ನಾವು ಇದು ಚಿಕ್ಕ ವಿಷಯ, ಇದು ಚಿಕ್ಕದಾಗಿದೆ, ಸೊ ಇದನ್ನೇ ಹೇಳ್ತಾ ಹೋಗ್ತಿರ್ತೀವಲ್ಲ, ಸೊ ಆ ಚಿಕ್ಕ ವಿಷಯಗಳನ್ನೇ ಡೆವಲಪ್ ಆಗ್ತಾ 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 ಏನಾಗುತ್ತೆ, ಸೊ ದೊಡ್ಡದಾಗ್ತಾ ಹೋಗುತ್ತೆ. ಸೊ ಇದು ಈ ತರ ನಮ್ಮ ಹ್ಯಾಬಿಟ್ಸ್ ಗಳನ್ನು ಕೂಡ ಹಾಗೆ. ಸೊ ಯಾವುದೇ ಒಂದು, ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಇವತ್ತು ಒಂದು ಪೇಜ್ ಓದಿದ್ದೇವೆ ಆಯ್ತಾ, ಸೊ ಅದನ್ನ ಹ್ಯಾಬಿಟ್ ಆಗಿ, ಸೊ ಅರ್ಥ ಆಗ್ಲಿಲ್ಲ ಅಂದ್ರೂ ಕೂಡ ಬಿಡಿ, ಸೊ ನಾಳೆ 2 ಪೇಜ್ ಓದ್ತೀರಾ, ನೆಕ್ಸ್ಟ್ 3 ಪೇಜ್ ಓದ್ತೀರಾ ಹ್ಯಾಬಿಟ್ ಹಾಕೊಳ್ಳೋಕೆ. ಸೊ ಇದೆಲ್ಲ ಸ್ಟಾರ್ಟೆಡ್ ವಿತ್ ನೀವು ಮೈನ್ಯೂಟ್ ಥಿಂಗ್ ಅಲ್ವಾ, ಸ್ಟಾರ್ಟ್ ಅಲ್ಲಿ ಒಂದೇ ಪೇಜ್ ತಾನೆ, ಇಲ್ಲಿ ಬಂದಿದ್ದು 3ನೇ ಪೇಜ್. ಸೊ ಅದು ಇನ್ಕ್ರೀಸ್ ಆಗುತ್ತೆ ಎಫಿಷಿಯನ್ಸಿ, ಆಯ್ತಾ, ಕೆಪಾಸಿಟಿ ಇನ್ಕ್ರೀಸ್ ಆಗುತ್ತೆ. ಸೊ ಅದು ಯಾವ ತರ ಕೆಪಾಸಿಟಿ ಇನ್ಕ್ರೀಸ್ ಆಗುತ್ತೆ, ಮತ್ತೆ ನಾವು ಯಾವ ತರ ಅಡಾಪ್ಟ್ ಮಾಡ್ಕೋಬೇಕು. ಇವಾಗ ಏನೋ ಇವತ್ತು ನಾಳೆ ಎಕ್ಸಾಮ್, ಸೊ ಎಕ್ಸಾಮ್ ಇನ್ನು 2 to 3 months ಇದೆ ಅಂತ ತಿಳ್ಕೊಳ್ಳಿ. ಸೊ ಓದಕ್ಕೆ ಮನ್ಸ್ ಬರ್ತಿಲ್ಲ, ಓದಕ್ ಮೂಡ್ ಆಗ್ತಿಲ್ಲ ಅಂತಂದ್ರೆ, ಸೊ ನೆಪ ಹೇಳ್ತಾ ಹೋಗ್ತೀವಿ, ಮತ್ತೆ ನಾವೇ ಏನೋ ಒಂದು ಸಮರ್ಥನೆ ನೀಡ್ತಾ ಹೋಗ್ತೀವಿ. ಸೊ ಅದನ್ನ ಅವಾಯ್ಡ್ ಮಾಡಿ ನಾವು ಮತ್ತೆ ಗೆ ಬರಕ್ಕೆ, ಆ ಫ್ಲೋ ನಲ್ಲಿ ಬರಕ್ಕೆ ಈ ಪುಸ್ತಕ ಈ ಪುಸ್ತಕ ತುಂಬಾ ಹೆಲ್ಪ್ಫುಲ್ ಆಗಿದೆ. ಸೊ ಫಸ್ಟ್ ನಾನು ಸಬ್ಕಾನ್ಶಿಯಸ್ ಮೈಂಡ್ ಗಿಂತಾನು ಕೂಡ ಅಟಾಮಿಕ್ ಹ್ಯಾಬಿಟ್ಸ್ ನ ಸಜೆಸ್ಟ್ ಮಾಡ್ತೀನಿ. ಸೊ ಈ ದಯವಿಟ್ಟು ಯಾರು ನೀವು ಡೈಲಿ ರುಟೀನ್ ಅಲ್ಲಿ ಓದಾಡ್ತಿದ್ದೀರಾ, ಯಾರು ಡೈಲಿ ಕನ್ಸಿಸ್ಟೆಂಟ್ ಆಗಿ ಇರಕ್ ಆಗ್ತಿಲ್ಲ, ಕನ್ಸಿಸ್ಟೆನ್ಸಿನ ಕಳ್ಕೊಂಡಿದ್ದೀರಾ, ಫ್ಲೋನ ಕಳ್ಕೊಂಡಿದ್ದೀರಾ, ಸೊ ಓದ್ಬೇಕು ಅನ್ಕೊಂಡಿರ್ತೀರ ಬಟ್ ಆಗ್ತಿಲ್ಲ, ಆ ರೀಸನ್ ನ ತಿಳ್ಕೊಳಕ್ಕೆ ಸಬ್ಕಾನ್ಶಿಯಸ್ ಮೈಂಡ್ ಓದಿ, ಬಟ್ ಅದನ್ನ ಇಂಪ್ಲಿಮೆಂಟ್ ಮಾಡಕ್ಕೆ ಅಟಾಮಿಕ್ ಹ್ಯಾಬಿಟ್ಸ್ ನ ಓದಿ, ಆಯ್ತಾ. ಸೊ ಇಲ್ಲಿಂದ ನಾನು ಈ ಬುಕ್ ಗಳನ್ನ ಯಾವ ತರ ಅಂತಂದ್ರೆ ಒಂಥರ ಸೈನ್ ಇದೆ. ಸೊ ನಿಮ್ಮ ಹತ್ರ ಬೇಕಾದ್ರೆ ಅಫೋರ್ಡೆಬಲ್ ಅನ್ಸಿದ್ರೆ ಈ ಬುಕ್ಸ್ ನ ತಗೊಳ್ಳಿ, ಯಾಕಂದ್ರೆ ಎಲ್ಲಾ ಬುಕ್ಸ್ ವರ್ತಿ ಆಗಿದೆ. ಸೊ ನಂತರ ಇನ್ನೂ ಸುಮಾರು ಬುಕ್ಸ್ ಇದೆ, ನಾನು ಅವು ಯಾವನು ರೆಕಮೆಂಡ್ ಮಾಡಿಲ್ಲ, ಯಾಕಂದ್ರೆ ಸದ್ಯಕ್ಕೆ ಸೊ ಸ್ಟೂಡೆಂಟ್ಸ್ ಆಗಿರೋದ್ರಿಂದ ಟೈಮ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬರೀ ಮೋಟಿವೇಶನ್ ಈ ತರ ಮಾಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ನಾನು, ಸೊ ರೀಸನ್ ತಿಳ್ಕೊಳಕ್ಕೆ ಸಬ್ಕಾನ್ಶಿಯಸ್ ಮೈಂಡ್, ಅದನ್ನ ಇಂಪ್ಲಿಮೆಂಟ್ ಮಾಡಕ್ಕೆ ಆಟೋಮಿಕ್ ಹ್ಯಾಬಿಟ್ಸ್, ಆಯ್ತಾ. ಸೊ ಈ ತರ. ಸೊ ಜೇಮ್ಸ್ ಕ್ಲಿಯರ್ ಅವರು ಸಖತ್ತಾಗಿ ಈ ಬುಕ್ ನ ನಮ್ ಸೊ ಇಂಪ್ಲಿಮೆಂಟ್ ಮಾಡ್ಕೊಂಡ್ರೆ ಮಾತ್ರ ನಿಜವಾಗ್ಲೂ ತುಂಬಾ ಎಫೆಕ್ಟಿವ್ ಆಗಿರುತ್ತೆ. ಸೊ 5 AM ಕ್ಲಬ್ ಅಂತ ಇದೆಯಲ್ಲ, ಸೊ ಮೇ ಬಿ ನೀವು ಇನ್ನೊಂದು ಬುಕ್ ಕೇಳಿರ್ಬೋದು 5 AM ಕ್ಲಬ್ ಏನೋ, ಸೊ ಇದು ಆಥರ್ ನೆನಪಾಗ್ತಿಲ್ಲ. ಸೊ ದ ಮಾಂಕ್ ಹೂ ಸೋಲ್ಡ್ ಇಸ್ ಫೆರಾರ್ ಕೂಡ ಅವರೇ ಬರ್ದಿರ. ಸೊ 5 AM ಕ್ಲಬ್ ಗಿಂತನೂ ಐ ಹೈಲಿ ರೆಕಮೆಂಡ್ ದಿಸ್ ಅಟಾಮಿಕ್ ಹ್ಯಾಬಿಟ್ಸ್ ಬುಕ್, ಆಯ್ತಾ. ಖಂಡಿತವಾಗಿ ಈ ಬುಕ್ಸ್ ನ ಓದಿ. ಯಾರು ನೀವು ಕನ್ಸಿಸ್ಟೆಂಟ್ ಆಗಿಲ್ಲ, ಸೊ ಮಾರ್ನಿಂಗ್ ಎದ್ದೇಳ್ಬೇಕು ಅಂತೀರಿ ಎದ್ದೇಳಕ್ ಆಗ್ತಿಲ್ಲ, ಸೊ ಡೈಲಿ ವರ್ಕ್ ನ ಒಂದ್ ಪರ್ಟಿಕ್ಯುಲರ್ ಆಗಿ ಫ್ಲೋ ನಲ್ಲಿ ಇಟ್ಕೊಳಕ್ ಆಗ್ತಿಲ್ಲ ಅಂತಂದ್ರೆ, ಸೊ ದಯವಿಟ್ಟು ಈ ಬುಕ್ಸ್ ನ ಓದಿ, ಆಯ್ತಾ. ಸೊ ಈ ಬುಕ್ ಪರ್ಟಿಕ್ಯುಲರ್ ಆಗಿ ಅಟಾಮಿಕ್ ಹ್ಯಾಬಿಟ್ ಬುಕ್ಸ್ ನ ಓದಿ. ಅಟಾಮಿಕ್ ಹ್ಯಾಬಿಟ್ಸ್ ಅಲ್ಲಿ ಇಷ್ಟೇ ಇರೋದು, ನಮ್ಮ ಹ್ಯಾಬಿಟ್ಸ್ ನ ಯಾವ ತರ ಡೆವಲಪ್ ಮಾಡ್ಕೋಬೇಕು. ಸೊ ಲಾಸ್ಟ್ ಸ್ಲೈಡ್ ಅಲ್ಲಿ ನಾನು ಹೇಳಿದೆ, ಸೊ ಹ್ಯಾಬಿಟ್ಸ್ ಬಿಡ್ತಿಲ್ಲ, ಪುಸ್ತಕ ಓದೋ ಹ್ಯಾಬಿಟ್ ಇಲ್ಲ ನನಗೆ ಅಂತ ಹೇಳ್ತಾರೆ. ಸೊ ಆ ಹ್ಯಾಬಿಟ್ ನ ನೀವು ಯಾವ ತರ ಇಂಪ್ಲಿಮೆಂಟ್ ಮಾಡ್ಬೇಕು, ಒಂದು ಹ್ಯಾಬಿಟ್ ಬರ್ಬೇಕು ಅಂತಂದ್ರೆ ಅದು ಯಾವ ತರ ಬರುತ್ತೆ ಅಂತಂದ್ರೆ, ಈ ಅಟಾಮಿಕ್ ಹ್ಯಾಬಿಟ್ಸ್ ನ ಬುಕ್ಸ್ ನ ಓದಕ್ ಸ್ಟಾರ್ಟ್ ಮಾಡಿ. ಸೊ ಈ ಬುಕ್ಸ್ ಅಲ್ಲಿ ಏನಂತಂದ್ರೆ ಇನ್ನೊಂದು ಅಡ್ವಾಂಟೇಜ್ ಅಂದ್ರೆ, ಸೊ ವೊಕ್ಯಾಬ್ಯುಲರಿ ಬಿಲ್ಡ್ ಆಗುತ್ತೆ ಇಂಗ್ಲಿಷು ವೊಕ್ಯಾಬ್. ಸೊ ಇಂಗ್ಲಿಷ್ ಸ್ವಲ್ಪ ಇಂಪ್ರೂವ್ ಮಾಡಕ್ ಓದಾಡ್ತಿರ್ತಾರೆ, ಪ್ಲಸ್ ಓದೋದ್ರಿಂದ 2-3 ಅಡ್ವಾಂಟೇಜ್ ಇರ್ಬೇಕಲ್ವಾ. ಸೊ ಅದಕ್ಕೋಸ್ಕರ ನೀನು ಅಟಾಮಿಕ್ ಹ್ಯಾಬಿಟ್ಸ್ ನ ಸಜೆಸ್ಟ್ ಮಾಡ್ತಾ ಇದ್ದೀನಿ. ಸೊ ಇದರಿಂದ ನಮ್ ಇಂಗ್ಲಿಷ್ ವೊಕ್ಯಾಬ್ ಇಂಪ್ರೂವ್ ಆಗುತ್ತೆ, ಹೈಲಿ ಮೋಟಿವೇಶನಲ್ ಕೂಡ ಆಗಿರುತ್ತೆ. ಆಫ್ಟರ್ ದಿಸ್ ನೆಕ್ಸ್ಟ್ ಕನ್ನಡ ಪುಸ್ತಕ. ಕನ್ನಡ ಪುಸ್ತಕ ಸಿ ನಮ್ ಜೀವನದಲ್ಲಿ ನಮ್ಗೆ ಮೊದಲಿನಿಂದ ಕೊನೆವರೆಗೂ ಸೊ ಜೊತೆಯಾಗಿರೋದು ಯಾರು? ತಂದೆ. ತಂದೆ. ಸೊ ನಮ್ ಕಷ್ಟಗಳನ್ನ, ನಾವ್ ಏನೇನ್ ಒದ್ದಾಡ್ತಿದೀವಿ ಅದನ್ನೆಲ್ಲ ಕಣ್ಣಾರೆ ನೋಡ್ಕೊಂಡ್ ಮತ್ತೆ ಎಷ್ಟಾಗತ್ತೋ ಅಷ್ಟು ಹೆಲ್ಪ್ ಮಾಡ್ಕೊಂಡ್, ಆಗದೆ ಇದ್ರು ಕೂಡ ತನ್ನ ಸಾಮರ್ಥ್ಯಕ್ಕೂ ಮೀರಿ ಹೆಲ್ಪ್ ಮಾಡೋದು ಯಾರು? ಅಪ್ಪ ಮಾತ್ರ ಆಗಿರ್ತಾನೆ. ಸೊ ಈ ಪುಸ್ತಕ ನಾನು ಯಾಕೆ ರೆಕಮೆಂಡ್ ಮಾಡ್ತೀನಿ ಅಂತಂದ್ರೆ, ಕೆಲವೊಂದ್ಸರಿ ನಾವ್ ಏನ್ ಮಾಡಿರ್ತೀವಿ, ಡೈವರ್ಟ್ ಆಗಿರ್ತೀವಿ. ಸೊ ಯಾವ್ದೋ ಒಂದು ಆ ಓದ್ತಿರ್ತೀವಿ ಅಂದಾಗ ಕಾನ್ಸಂಟ್ರೇಷನ್ ಕೆಟ್ಟೋಗಿ ಏನೇನೋ ಮಾಡ್ತಿರ್ತೀವಿ, ಸೊ ಟೈಮ್ ವೇಸ್ಟ್ ಮಾಡ್ತಿರ್ತೀವಿ ಅಲ್ಲಿ, ಟೈಮ್ ವೇಸ್ಟ್ ಮಾಡ್ತಿದ್ವಿ. ಸೊ ಮೋಟಿವೇಶನ್ ಯಾವ ತರ ಇರುತ್ತೆ ಅಂದ್ರೆ ಎಲ್ಲರಿಗೂ ಒಂದೇ ತರ ಇದಲ್ಲ. ಸೊ ಕೆಲವೊಬ್ಬರಿಗೆ ಏನು ಅಟಾಮಿಕ್ ಹ್ಯಾಬಿಟ್ಸ್ ತರ ಅಥವಾ ಸಬ್ ಕಾನ್ಶಿಯಸ್ ಮೈಂಡ್ಸ್ ತರ ಬುಕ್ ಓದಿದ್ರೆ ಎಫೆಕ್ಟಿವ್ ಆಗಿರುತ್ತೆ. ಇನ್ನು ಕೆಲವೊಬ್ಬರಿಗೆ ಏನಾಗಿರುತ್ತೆ, ಸ್ವಲ್ಪ ಎಮೋಷನಲ್ ಆಗಿ ಮೋಟಿವೇಟ್ ಮಾಡ್ಬೇಕಾಗಿರುತ್ತೆ. ಸೊ ಆ ಎಮೋಷನಲ್ ಆಗಿ ಮೋಟಿವೇಟ್ ಮಾಡ್ತಕ್ಕಂಥ ಪುಸ್ತಕ ಯಾವುದು? ಅಪ್ಪ ಅಂದ್ರೆ ಆಕಾಶ. ಸೊ ಈ AR ಮಣಿಕಾಂತ್ ಅವರು ಬರೆದಿರ್ತಕ್ಕಂಥ ಪುಸ್ತಕ ಇದು. ಸ್ಟೋರೇಜ್ ಗಳ ತರ ಮಾಡಿದ್ದಾರೆ. ಸೊ ತಂದೆ ಯಾವ ತರ ಸ್ಯಾಕ್ರಿಫೈಸ್ ಮಾಡ್ತಾರೆ, ಮತ್ತೆ ಮಕ್ಕಳಿಗೋಸ್ಕರ ಏನೇನ್ ಮಾಡ್ತಾರೆ ಅನ್ನೋದು ಇದ್ರಲ್ಲಿದೆ. ಸೊ ಆ ಓದಿನೇ ಅಪ್ಪನ್ ಕಷ್ಟ ತಿಳ್ಕೊಬೇಕು ಅಂತಲ್ಲ. ಸೊ ಬಟ್ ಕೆಲವೊಂದ್ಸರಿ ಏನಾಗುತ್ತೆ ಅಂತ ಫ್ಲೋ ನಲ್ಲಿ ನಾವು ಏನೇನೋ ತಂದೆ ತಾಯಿ
ಕಷ್ಟಪಡೋದನ್ನ ತಂದೆ ತಾಯಿ ಕಷ್ಟಪಡೋದನ್ನ ಮರ್ತಿರ್ತೀವಿ, ಎಲ್ಲೋ ಹೋಗಿ ಏನೋ ಡೈವರ್ಟ್ ಆಗಿರ್ತೀವಿ. ಸೊ ಅದನ್ನ ದಾರಿಗೆ ಬರ್ಬೇಕು ಅಂತಂದ್ರೆ ನಾವು ಈ ತರ ಬುಕ್ಗಳನ್ನ ಓದ್ಬೇಕಾಗಿರುತ್ತೆ. ಸೊ ಈ ಬುಕ್ಸ್ಗಳನ್ನ ಓದಿ. ಸೊ ಅದ್ರ ಜೊತೆಗೆ AR ಮಣಿಕಾಂತ್ ಅವರೇ ಬರೆದಿರ್ತಕ್ಕಂಥ ಅಮ್ಮ ಹೇಳಿದ 8 ಸುಳ್ಳುಗಳು ಕೂಡ ಚೆನ್ನಾಗಿದೆ. ನಾನು ಓದಿರ್ಲಿಲ್ಲ ಈ ಬುಕ್. ಸರಿ, ನನಗೂ ತುಂಬಾ ಜನ ಈ ಬುಕ್ಸ್ ನ ಓದಿ ಅಂತ ಹೇಳಿದ್ದಾರೆ. ಬಟ್ ನಾನು ಓದಿರ್ತಕ್ಕಂಥ ಬುಕ್ಸ್ಗಳನ್ನ ನಾನು ಇಲ್ಲಿ ನಿಮ್ಗೆ ರೆಫರ್ ಮಾಡ್ತಿದ್ದೀನಿ ಅಲ್ಲ, ಹೇಳ್ತಿದ್ದೀನಿ ಅಲ್ಲ. ಸೊ ಅದರಲ್ಲಿ ನಾನು ಅಪ್ಪ ಅಂದ್ರೆ ಆಕಾಶ ಓದಿದ್ದೀನಿ. ಸೊ ಅದಕ್ಕೋಸ್ಕರ ಈ ಬುಕ್ ನಾನು ಸಜೆಸ್ಟ್ ಮಾಡ್ತಾ ಇದ್ದೀನಿ. ಸೊ ಓದ್ಬೇಕು ಅಂತಂದ್ರೆ ಈ ಬುಕ್ ಕೂಡ ಓದಿ, ಅಮ್ಮ ಹೇಳಿದ 8 ಸುಳ್ಳುಗಳು ಅಂತ. ಸೊ ಅದು ಕೂಡ AR ಮಣಿಕಾಂತ್ ಅವರು ಬರೆದಿರ್ತಕ್ಕಂಥ ಪುಸ್ತಕ. ಸೊ ನೆಕ್ಸ್ಟ್ ಇನ್ನೊಂದು, ಸೊ ಲಿಸ್ಟ್ ಅಲ್ಲಿ ಫಸ್ಟ್ ಹೇಳಿದ್ನಲ್ಲ ಇಕಿಗಾಯ್. ಸೊ ಈ ಇಕಿಗಾಯಿ ಸೊ ಜಾಪನೀಸ್ ಜಾಪನೀಸ್ ಲೈಫ್ ಸ್ಟೈಲ್ ಬಗ್ಗೆ ಆಗಿರುತ್ತೆ. ಸೊ ಯಾಕೆ ಜಾಪನೀಸ್ ಲೈಫ್ ಸ್ಟೈಲು ಅಂತಂದ್ರೆ, ಅಲ್ಲಿ ಒಂದು ಸಿಟಿ ಬರುತ್ತೆ, ಓಕಿನಾವಾ. ಸೊ ಮೇ ಬಿ ವಿಲೇಜ್. ಸೊ ಆ ಓಕಿನಾವಾದಲ್ಲಿ ಸೊ ವರ್ಲ್ಡ್ ಅಲ್ಲಿ ಹೈಯೆಸ್ಟ್ ಅಂದ್ರೆ ಹೈಯೆಸ್ಟ್ ಏಜ್ಡ್ ಪೀಪಲ್, ಹೈಯೆಸ್ಟ್ ಜನಸಂಖ್ಯೆ ಇರೋದು ಯಾವುದು? ಓಕಿನಾವಾದಲ್ಲಿ ಆಗಿರುತ್ತೆ, ಜಪಾನ್ನ ಓಕಿನಾವಾ. ಸೊ ವರ್ಲ್ಡ್ ಅಲ್ಲಿ ಆ, ಆ, ವಯಸ್ಸು ಅಂದ್ರೆ ಇವಾಗ 100, 98, ಸೊ 101, 105. ಸೊ ಈ ತರ ಏಜ್ಗಳು, ಈ ತರ ವಯಸ್ಸುಗಳು ಅಲ್ಲಿ ಓಕಿನಾವಾದಲ್ಲಿ, ಜಪಾನ್ನ ಓಕಿನಾವಾದಲ್ಲಿ ಕಾಮನ್ ಆಗಿರುತ್ತೆ. ಸೊ ಯಾಕೆ ಅವರು ಆ ರೀತಿ ಅಷ್ಟೊಂದು ಬದುಕ್ತಿದ್ದಾರೆ? ನಾವು 70, 68 ಈ ತರ ಏಜ್ ಅಲ್ಲೇ ಮರಣ ಹೊಂದಿರ್ಬೇಕಾದ್ರೆ, ಸೊ ಇವರು ಜಪಾನ್ನ ಒಕಿನಾವಾದಲ್ಲಿ 100 ಮತ್ತೆ 98 ಈ ತರ ನಂಬರ್ಸ್ ಗಳಲ್ಲಿ ವಯಸ್ಸು ಇಷ್ಟೊಂದು ಬದುಕ್ತಿದ್ದಾರೆ ಅಂತ ಅನ್ನೋದಕ್ಕೆ ಒಂದು ರೀಸನ್ ಇರುತ್ತೆ. ಅದು ನಮ್ಮ ಲೈಫ್ ಸ್ಟೈಲು. ನಮ್ಮ ಲೈಫ್ ಸ್ಟೈಲು ಯಾವ ತರ ಇರಬೇಕು, ಮತ್ತೆ ಯಾವ ತರ ಲೈಫ್ ಸ್ಟೈಲ್ ನ ಈ ಜಪಾನೀಸ್ ಫಾಲೋ ಮಾಡ್ತಿದ್ದಾರೆ. ಸೊ ಜಾಪನೀಸ್ ಯಾವ ತರ ಫಾಲೋ ಮಾಡ್ತಿದ್ದಾರೆ ಲೈಫ್ ಸ್ಟೈಲ್ ನ ಅನ್ನೋದ್ರ ಬಗ್ಗೆ ಈ ಪುಸ್ತಕ ಇದೆ. ಸೊ ಪರ್ಟಿಕ್ಯುಲರ್ಲಿ ಇದು ಕೂಡ ಡೈಲಿ ಹ್ಯಾಬಿಟ್ಸ್ ಬಗ್ಗೆ ಆಗಿರುತ್ತೆ. ಸೊ ನ್ಯಾಚುರಲಿ ಅಲ್ಲೊಂದು ಅವ್ರದ್ದೊಂದು ಟೀ ಬರುತ್ತೆ, ಗ್ರೀನ್ ಟೀ ಬರುತ್ತೆ. ಸೊ ಯಾವ ತರ ಅವರು ಡೈಲಿ ರುಟೀನ್ ಯಾವ ತರ ಇರುತ್ತೆ. ಮತ್ತೆ ಇಲ್ಲಿ ಏನಂತಂದ್ರೆ ಸೀಕ್ರೆಟ್, ಅವರು ವರ್ಕಿಂಗ್, ಸೊ ಲಾಂಗ್ ಅವರ್ಸ್ ವರ್ಕಿಂಗ್ ಮತ್ತೆ ಕಂಟಿನ್ಯೂಸ್ ವರ್ಕಿಂಗ್. ಸೊ ಯಾವುದೇ ಸಮಯನೂ ಕೂಡ ವೇಸ್ಟ್ ಮಾಡೋ ತರ ಇಲ್ಲ. ಸೊ ಏನೇ ಮಾಡಿದ್ರು ಸೊ ಆ ಕ್ಷಣದಲ್ಲಿ ವರ್ತ್ಫುಲ್ ಆಗಿ ಮಾಡ್ತಾರೆ. ಸೊ ಅಂದ್ರೆ ಯೂಸ್ಫುಲ್ ಆಗಿ ಟೈಮ್ ನ ಸ್ಪೆಂಡ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಪ್ರೊಡಕ್ಟಿವಿಟಿ ಬಗ್ಗೆ ಈ ಪುಸ್ತಕ ಇರೋದು. ಸೊ ಪರ್ಟಿಕ್ಯುಲರ್ಲಿ ಪ್ರೊಡಕ್ಟಿವಿಟಿ ಯಾವ ತರ ಇರಬೇಕು, ಸಮಯವನ್ನ ಯಾವ ತರ ಉಪಯೋಗ ಮಾಡ್ಕೋಬೇಕು, ಮತ್ತೆ ಸೊ ಲೈಫ್ ಸ್ಟೈಲ್ ಯಾವ ತರ ಇರಬೇಕು, ಲೈಫ್ ಸ್ಟೈಲ್ ಯಾವ ತರ ಇದ್ದಾಗ ನಾವು ಹೆಲ್ತ್ ನ ಯಾವ ತರ ಇಟ್ಕೋಬೇಕು. ಸೊ ಪರ್ಟಿಕ್ಯುಲರ್ಲಿ ಇಟ್ ಈಸ್ ಕನ್ಸರ್ನ್ ವಿತ್ ದಿ ಹೆಲ್ತ್ ರಿಲೇಟೆಡ್ ಆಸ್ಪೆಕ್ಟ್ಸ್. ಸೊ ಇದು ಇದು ಕೂಡ ಓದ್ಬೋದು. ಸೊ ಈ ಈ ಪುಸ್ತಕಗಳಲ್ಲಿ ಬೆಸ್ಟ್ ಸ್ಟೂಡೆಂಟ್ಸ್ ಪರವಾಗಿ ಅಂತಂದ್ರೆ ಅಟೋಮಿಕ್ ಹ್ಯಾಬಿಟ್ಸ್ ನ ಓದಿ. ಸೊ ಇಕಿಗೈ ಓದ್ಬೋದು, ಚೆನ್ನಾಗಿದೆ. ಸೊ ಒಳ್ಳೆ ಪುಸ್ತಕನೇ. ಸೊ ಇದು ಲೈಫ್ ಸ್ಟೈಲ್ ಬಗ್ಗೆ ಆಗಿರುತ್ತೆ, ಮತ್ತೆ ಜಾಪನೀಸ್ ಲೈಫ್ ಸ್ಟೈಲ್ ಬಗ್ಗೆ ಆಗಿರುತ್ತೆ. ಆಯ್ತಾ? ಸೊ ಓದಿ, ಚೆನ್ನಾಗಿದೆ ಪುಸ್ತಕ ಇದು. ಸೊ ಆಮೇಲೆ ಇಲ್ಲಿ ಲಾಸ್ಟ್ ಅಲ್ಲಿ ಥಿಂಕ್ ಲೈಕ್ ಎ ಮಾಂಕ್. ಸೊ ನಾನು ಇದು 1 ವರ್ಷ ಹಿಂದೆ ಓದಿದ್ದೆ. ಸೊ ರೀಸೆಂಟ್ ಆಗಿ 5 to 6 months ಬ್ಯಾಕ್ ಅನ್ಸುತ್ತೆ, ಇದ್ರ ಬಗ್ಗೆ ಕಾಂಟ್ರವರ್ಸಿ ಆಗಿತ್ತು ಜೈ ಶೆಟ್ಟಿ ಅವ್ರ ಬಗ್ಗೆ. ಸೊ ಜೈ ಶೆಟ್ಟಿ ಅವರು ಆ ತರ ಲೈಫ್ ಲೀಡ್ ಮಾಡಿಲ್ಲ, ಮ್ಯಾನಿಪುಲೇಟ್ ಮಾಡ್ತಿದ್ದಾರೆ ಅಂತ ಸಮಥಿಂಗ್ ಯಾವ್ದೋ ಒಂದು ನ್ಯೂಸ್ ಪೇಪರ್ ಎಡಿಟರ್ ಹಾಕಿದ್ರು, ಅಮೆರಿಕದ ಅನ್ಸುತ್ತೆ. ಸೊ ಅದ್ರ ಬಗ್ಗೆ ಕಾಂಟ್ರವರ್ಸಿ ಆಗಿತ್ತು. ಸೊ ಅದ್ ಏನೇ ಇರ್ಲಿ ಕಾಂಟ್ರವರ್ಸಿ, ಸೊ ನಾನು ಬುಕ್ ಓದಿದ್ದೀನಿ ಅಲ್ಲ, ನಾನು ಹೇಳ್ತಾ ಇದ್ದೀನಿ. ಸೊ ಈ ಬುಕ್ ಓದೋದ್ರಿಂದ ನಮ್ಗೆ ಪಾಸಿಟಿವ್ನೆಸ್ ಬರುತ್ತೆ ಮತ್ತೆ ಹೆಲ್ಪ್ ಆಗೇ ಆಗುತ್ತೆ. ಸೊ ಈ ಬುಕ್ ಅಲ್ಲಿ ಜೈ ಶೆಟ್ಟಿ ಅವರು ತನ್ನ ಲೈಫ್ ಸ್ಟೈಲ್ ಬಗ್ಗೆ ಹೇಳೋದಕ್ಕಿಂತ ಜಾಸ್ತಿ ಪ್ರಾಕ್ಟಿಕಲ್ ಆಗಿ ಏನಾಗುತ್ತೆ ಮತ್ತೆ ಯಾವ ತರ ಥಿಂಕ್ ಮಾಡ್ಬೇಕು ಅನ್ನೋದನ್ನ ಜೈ ಶೆಟ್ಟಿ ಅವರು ಚೆನ್ನಾಗಿ ಹೇಳಿದ್ದಾರೆ. ಸ್ಟೂಡೆಂಟ್ಸ್ಗೆ ತುಂಬಾ ಉಪಯೋಗ ಆಗುತ್ತೆ ಈ ಬುಕ್. ಸೊ ಮೇ ಬಿ ಓದಿರ್ಬೋದು ಸುಮಾರು ಜನ. ಫೇಮಸ್ ಬುಕ್, ಜೈ ಶೆಟ್ಟಿ ಅವ್ರ ಪಾಡ್ಕಾಸ್ಟ್ಸ್ ಕೂಡ ಇದೆ. ಸೊ ಕಾಂಟ್ರವರ್ಸಸ್ ಬಿಡಿ. ಸೊ ನಾವು ಅವ್ರ ಆ ತರ ಬದುಕಿದ್ರೆ ನಾವು ಅದೇ ತರ ಬದುಕಬೇಕು ಅಲ್ಲ. ಸೊ ನಮ್ ಕೆಲವೊಂದು ಇಂಪ್ಯಾಕ್ಟ್ ಆಗತ್ತೆ ನಮ್ಗೆ. ಸೊ ಅವ್ರು ಏನೋ ಹೇಳಿರ್ತಾರೆ, ಸೊ ಅದು ನಿಜಾನೇ ಆಗಿರುತ್ತೆ. ಸೊ ಅವ್ರು ಫಾಲೋ ಮಾಡಿರ್ಲಿ ಬಿಡ್ಲಿ, ಅದು ನಿಜ ಆಗಿರುತ್ತೆ. ಆಯ್ತಾ? ಸೊ ಡ್ರೋನ್ ಪ್ರತಾಪ್ ಯಾವ ತರ ಬಿದ್ದು ಮತ್ತೆ ಮೇಲೆದ್ದ. ಸೊ ಆ ಡ್ರೋನ್ ಪ್ರತಾಪ್ ಇವ್ರಿಗೂ ಕಂಪೇರ್ ಮಾಡೋದು ಸರಿ ಅನ್ಸಲ್ಲ, ಬಟ್ ಎಕ್ಸಾಂಪಲ್ ಕೊಡ್ತಿದ್ದೀನಿ ಅಷ್ಟೇ. ಸೊ ಜೈ ಶೆಟ್ಟಿ ಅವರು ಒಳ್ಳೆ ಲೈಫ್ ಸ್ಟೈಲ್ ಬಗ್ಗೆ ಹೇಳಿದ್ದಾರೆ, ಮತ್ತೆ ಯಾವ ತರ ಮೈಂಡ್ ವರ್ಕ್ ಆಗುತ್ತೆ, ಮತ್ತೆ ನಾವು ಯಾವ ತರ ಪಾಸಿಟಿವ್ ಆಗಿ ಥಿಂಕ್ ಮಾಡ್ಬೇಕು, ಮಾಂಕ್ ತರ ಥಿಂಕ್ ಮಾಡ್ಬೇಕು ನಾವು, ಯಾವ್ದು ಏನಂದ್ರೆ ಅನರ್ಥ ವಿಷಯಗಳನ್ನ ಬಿಡಬೇಕು. ಸೊ ಸ್ಟೂಡೆಂಟ್ಸ್ಗೆ ಹೇಳ್ ಮಾಡಿಸಿದ ಪುಸ್ತಕ ಇದು. ಸೊ ಒಂದ್ ನಿಮಿಷ. ಸಿ ಥಿಂಕ್ ಲೈಕ್ ಎ ಮಾಂಕ್. ಮುಂದೆ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲೂ ಇದೆ ಹೇಳಿದ್ನಲ್ಲ, ಸೊ ಯಾವ ತರ ಥಿಂಕ್ ಮಾಡ್ಬೇಕು. ಸೊ ಅದ್ರಲ್ಲೂ ಇದೆ ಹೇಳಿದಿರ, ಇದ್ರಲ್ಲೂ ಅದೇ ಇದೆ. ಸೊ ಅಫ್ಕೋರ್ಸ್ ಆಕ್ಚುಲಿ ಈ ಮೋಟಿವೇಶನ್ ಪುಸ್ತಕ ಅಂತ ಬರುತ್ತಲ್ಲ, ಸೊ ಮೋಟಿವೇಶನ್ ಸೆಲ್ಫ್ ಹೆಲ್ಪ್ ಬುಕ್.
ಸೊ ಎಲ್ಲದರಲ್ಲೂ ಸೇಮ್ ಕಂಟೆಂಟ್ ಇರುತ್ತೆ, ಬಟ್ ದ ವೇ ಆಫ್ ನರೇಷನ್ ಈಸ್ ಡಿಫ್ರೆಂಟ್ ಅಲ್ಲ. ಸೊ ಇವಾಗ ಜೈಶೆಟ್ಟಿ ಅವರು ಹೆಂಗ್ ಬರ್ದಿದ್ದಾರೆ, ಯಾವ ತರ ಪುಸ್ತಕ ಬರ್ದಿದ್ದಾರೆ ಅಂತಂದ್ರೆ ಕಂಪ್ಲೀಟ್ ಒಂದೇ ಲೈನ್ ಹೇಳ್ತಾ ಹೋಗಿದ್ದಾರೆ. ಅಂದ್ರೆ ಸಿಚುವೇಶನ್ಸ್ ಯಾವ ತರ ಬರುತ್ತೆ ಲೈಫಲ್ಲಿ, ಯಾವ ಸಿಚುವೇಶನ್ಸ್ ಯಾವ ತರ ನಾವು ಥಿಂಕ್ ಮಾಡ್ಬೇಕು ಅನ್ನೋದು ಹೇಳ್ತಾ ಹೋಗಿದ್ದಾರೆ. ಬಟ್ ಅದೇ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಯಾವ ತರ ಹೇಳಿದೆ ಜೋಸೆಫ್ ಮರ್ಫಿ ಅವರು ಅಂದ್ರೆ, ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಜೋಸೆಫ್ ಮರ್ಫಿ ಅವರು ಸೈಂಟಿಫಿಕ್ ಆಗಿ ಹೇಳಿದ್ದಾರೆ. ಸೊ ಇವರು ತಾವು ಪಡೆದಿರ್ತಕ್ಕಂಥ ಎಕ್ಸ್ಪೀರಿಯನ್ಸ್ ಮುಖಾಂತರ ಮತ್ತೆ ಸೋಷಿಯಲಿ ಆ ತರ ಮೋಟಿವೇಶನ್ ತರ ಹೇಳಿದ್ದಾರೆ. ಬಟ್ ಜೋಸೆಫ್ ಮರ್ಫಿ ಅವರು ಸೈಂಟಿಫಿಕ್ ಮುಖಾಂತರ ಹೇಳಿದ್ದಾರೆ. ಸೊ ಎರಡರಲ್ಲೂ ಥಿಂಗ್ ಒಂದೇ ಇದ್ರೆ, ಬಟ್ ದ ವೇ ಆಫ್ ನರೇಷನ್ ಇಸ್ ಡಿಫ್ರೆಂಟ್ ಆಯ್ತಾ. ಸೊ ಅದಕ್ಕೋಸ್ಕರ ನಾನು ಸೊ ಸೊ ಎಲ್ಲಾ ಪುಸ್ತಕಗಳನ್ನು ತಗೋಬೇಕಾ? ಇಲ್ಲ, ಈ ಎಲ್ಲಾ ಪುಸ್ತಕಗಳನ್ನು ತಗೊಳ್ಳೇಬೇಕು ಅಂತಿಲ್ಲ. ಸೊ ಭಗವದ್ಗೀತೆ ಅಂತ ತಗೊಂಡಿಟ್ಕೊಳ್ಳಿ. ಸೊ ಭಗವದ್ಗೀತೆ ಫಾದರ್ ಆಫ್ ಮೋಟಿವೇಶನ್ ಬುಕ್ ಅಂತಾನು ಹೇಳ್ಬೋದು. ಭಗವದ್ಗೀತೆ ತೆಗೆದಿಟ್ಕೊಳ್ಳಿ. ಸೊ ಭಗವದ್ಗೀತೆ ಆದ್ಮೇಲೆ ಬೆಸ್ಟ್ ಅಂತಂದ್ರೆ ಅಟೋಮಿಕ್ ಹ್ಯಾಬಿಟ್ಸ್ ತಿಳ್ಕೊಳ್ಳಿ. ಸೊ ಇವಾಗ ಕೆಲವೊಬ್ರು ಏನಾಗಿರುತ್ತೆ ಅಂತಂದ್ರೆ ರೂಟೀನ್ ಇರುತ್ತೆ, ಸೊ ಡೈಲಿ ಕರೆಕ್ಟ್ ಆಗಿ ಮಾಡ್ತಿರ್ತಾರೆ, ಪ್ರೊಡಕ್ಟಿವಿಟಿ ಇರುತ್ತೆ, ಬಟ್ ಸೊ ಅವ್ರೇನಂದ್ರೆ ಓವರ್ ಥಿಂಕ್ ಮಾಡ್ತಿರ್ತಾರಲ್ಲ. ಸೊ ಅಂತವ್ರಿಗೆ ಓವರ್ ಥಿಂಕ್ ಮಾಡೋರು ಸಬ್ ಕಾನ್ಶಿಯಸ್ ಮೈಂಡ್ ತಗೊಳ್ಳಿ, ಅರ್ಥ ಆಗ್ಬಿಡುತ್ತೆ ನಮ್ಗೆ ಯಾಕೆ ನಾವು ಓವರ್ ಥಿಂಕ್ ಮಾಡ್ತಿದೀವಿ. ಸೊ ಒಂದ್ಸಾರಿ ನಮಗೆ ಅರ್ಥ ಆದ್ರೆ ಸೊ ನಾವು ಅದರಿಂದ ನಾವು ಹೊರಗೆ ಬರಕ್ಕೆ ಪ್ರಯತ್ನ ಪಡ್ತೀವಲ್ಲ. ಸೊ ಅದಕ್ಕೋಸ್ಕರ ನಾನು ಸ್ಟೂಡೆಂಟ್ಸ್ಗೆ, ಪರ್ಟಿಕ್ಯುಲರ್ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗಲಿ ಅಂತ ನಾನು ಓದಿರ್ತಕ್ಕಂಥ ಈ ಪುಸ್ತಕಗಳನ್ನ ರೆಕಮೆಂಡ್ ಮಾಡ್ತಾ ಇದ್ದೀನಿ. ಸೊ ಯಾರಿಗೂ ಸೊ ಯಾವ ಪುಸ್ತಕ ಓದ್ಬೇಕು ಅಂತ ಕನ್ಫ್ಯೂಷನ್ ಅಲ್ಲಿ ಇದ್ದಾರಾ, ಸೊ ಈ ಎಲ್ಲಾ ಪುಸ್ತಕಗಳನ್ನು ಸಖತ್ತಾಗಿದೆ. ಸೊ ಅಪಾರ್ಟ್ ಫ್ರಮ್ ದಿಸ್ ನಾನು ಇನ್ನೂ ಬೇರೆ ಬುಕ್ಸ್ ಇದೆ, ಬಟ್ ಈ ಎಕ್ಸಾಮ್ ಟೈಮಲ್ಲಿ ಅದೆಲ್ಲ ಬೇಡ. ಸೊ ಇನ್ನೊಂದಿದೆ, ಡೀಪ್ ವರ್ಕ್ ಅಂತ ಇದೆ. ಸೊ ಕಾಲ್ ನ್ಯೂ ಪೋರ್ಟ್ ಅವ್ರು ಬರ್ದಿರ್ತಕ್ಕಂಥ ಡೀಪ್ ವರ್ಕ್ ಪುಸ್ತಕ. ಸೊ ಇದು ಕೂಡ ಓದಿ, ಬಟ್ ಆಪ್ಷನಲ್ ಆಗಿ ಇಟ್ಕೊಳ್ಳಿ. ಓದ್ತೀನಿ ಅನ್ನೋರು ಓದಿ, ಯಾಕಂದ್ರೆ ಇಂಗ್ಲಿಷ್ ಇಂಪ್ರೂವ್ ಮಾಡ್ಕೋಬೇಕಂದ್ರೆ ಸೊ ಯಾವ ಪುಸ್ತಕ ಓದ್ರು ಕೂಡ ಸೊ ಅಲ್ಲಿ ಏನಾಗುತ್ತೆ, ಯೂಸ್ ಆಗಿರುತ್ತೆ. ಸೊ ಡೀಪ್ ವರ್ಕ್ ಯಾವ್ದು ರಿಲೇಟೆಡ್ ಅಂತಂದ್ರೆ ಇದು ಕೂಡ ಕಾನ್ಸಂಟ್ರೇಷನ್ ರಿಲೇಟೆಡ್ ಆಗಿರುತ್ತೆ, ಓದ್ಬೇಕಂದ್ರೆ ಮತ್ತೆ ವರ್ಕ್ ಮಾಡ್ಬೇಕಂದ್ರೆ. ಸೊ ಡೀಪ್ ವರ್ಕ್ ಇಸ್ ಸ್ಪೆಷಲಿ ವರ್ಕಿಂಗ್ ಪೀಪಲ್ ಇರುತ್ತೆ, ಬಟ್ ಸ್ಟೂಡೆಂಟ್ಸ್ ಕೂಡ ತುಂಬಾ ಹೆಲ್ಪ್ಫುಲ್ ಆಗಿದೆ. ಸೊ ಸೋಷಿಯಲ್ ಮೀಡಿಯಾನ ಯಾವ ತರ ಕ್ವಿಟ್ ಮಾಡೋದು, ಮತ್ತೆ ಅಡಿಕ್ಷನ್ ಯಾವ ತರ ಬಿಡೋದು, ಸೊ ಅದೆಲ್ಲ ಡೀಪ್ ವರ್ಕ್ ಅಲ್ಲಿ ಇದೆ. ಸೊ ಬಿಡಿ, ಆ ಡೀಪ್ ವರ್ಕ್ ಬಿಡಿ, ಇವಾಗ ಸಬ್ ಕಾನ್ಶಿಯಸ್ ಮೈಂಡ್ ಅಥವಾ ಆಟೋಮಿಕ್ ಹ್ಯಾಬಿಟ್ಸ್ ನ ತಗೊಳ್ಳಿ, ಚೆನ್ನಾಗಿದೆ ಪುಸ್ತಕ. ಸೊ ಅಪಾರ್ಟ್ ಫ್ರಮ್ ದಟ್ ಥಿಂಕ್ ಲೈಕ್ ಎ ಮೌಂಟ್ ಕೂಡ ಸಖತ್ತಾಗಿದೆ. ಸೊ ಸ್ಟೂಡೆಂಟ್ಸ್ ಎಕ್ಸಾಮ್ ಇದೆ, ಟೈಮ್ ಇಲ್ಲ ನಮ್ಗೆ ಒಂಚೂರು ಅಂತ ಆದ್ರೆ ಬುಕ್ಸ್ ಓದ್ಬೇಕು ಅಂತಂದ್ರೆ ಸೊ ಇಕಿಗೈ ಏನೋ ಬೇಡ. ಸೊ ಅಪ್ಪ ಅಂದ್ರೆ ಆಕಾಶ್ ಅಂತ ಯಾವ ತರ ಯಾಕೆ ಬೇಕು ನಿಮ್ಗೆ ಆ ಪುಸ್ತಕ ಅಂತ ಹೇಳಿದೀನಿ. ಸೊ ಬೆಸ್ಟ್ ಅಮೌಂಗ್ ದೀಸ್ ಬುಕ್ಸ್ ಅಂತಂದ್ರೆ ಆಟೋಮಿಕ್ ಹ್ಯಾಬಿಟ್ಸ್ ಆಯ್ತಾ. ಸೊ ಈ ವಿಡಿಯೋ ಸೊ ಸ್ಟೂಡೆಂಟ್ಸ್ಗೋಸ್ಕರ, ಯಾರ್ ಸ್ಟೂಡೆಂಟ್ಸ್ ಪುಸ್ತಕ ಓದ್ಬೇಕು ಇನ್ನು ಓದ್ತಾ ಇಲ್ಲ ಅಂತಂದ್ರೆ ಅವ್ರಿಗೆ ತಲುಪಿಸಿ, ಪರ್ಟಿಕ್ಯುಲರ್ಲಿ ಕರ್ನಾಟಕ ಸ್ಟೂಡೆಂಟ್ಸ್ಗೆ. ಸೊ ನಾವು ಏನ್ ಕಲ್ತಿದೀವಲ್ಲ ಅದು ಇನ್ನೊಬ್ರಿಗೆ ಹೆಲ್ಪ್ ಆಗ್ಲಿ ಅನ್ನೋ ಉದ್ದೇಶ ಅಷ್ಟೇ ಆಯ್ತಾ. ಸೊ ಸೊ ಹೆಲ್ಪ್ಫುಲ್ ಆಗಿರುತ್ತೆ ಸ್ಟೂಡೆಂಟ್ಸ್ಗೆ ಅಂತಂದ್ರೆ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್.